ಹಲೋ ಪೇರೆಂಟ್ಸ್. ನವಜಾತ ಶಿಶುಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಸ್ನಾನ ಮಾಡಿಸಬೇಕಾದ್ರೆ ಎರೆಯಬೇಕಾದ್ರೆ ಎಣ್ಣೆ ಹಾಕುವುದು, ಮೂಗು ಮತ್ತು ಕಿವಿಯಲ್ಲಿ ಎಣ್ಣೆ ಹಾಕುವುದು ಸರಿನಾ ತಪ್ಪ? ಇದು ಹಾನಿಕಾರಕ ಹೌದೋ ಅಲ್ವಾ? ಈ ಪದ್ಧತಿ ಎಷ್ಟು ಸರಿ ಎಷ್ಟು ತಪ್ಪು ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಹೆಲ್ತ್ ಅವೇರ್ನೆಸ್ ವಿತ್ ಡಾಕ್ಟರ್ ವಿಜಯ. ಪೇರೆಂಟ್ಸ್, ನಾನು ಈ ಪದ್ಧತಿಯ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಆಸ್ ಅ ಪಿಡಿಯಾಟ್ರಿಷಿಯನ್, ಆಸ್ ಅ ಎಕ್ಸ್ಪರ್ಟ್ ಆಗಿ, ಹಾಗೆ ನಾನು ದಿನನಿತ್ಯ ನೋಡುವ ಮಕ್ಕಳಲ್ಲಿ ಕಾಣಿಸುವ ತೊಂದರೆಗಳಿಂದ ತಿಳಿಸಲು ಈ ವಿಡಿಯೋನ ಮಾಡಿದ್ದೀನಿ. ಕಾರಣಗಳನ್ನು ತಿಳಿಸ್ಲಿಕ್ಕೆ ಅಂತ ವಿಡಿಯೋ ಮಾಡಿದ್ದೀನಿ. ಕಾರಣ ಒಂದು, ನ್ಯೂ ಬಾರ್ನ್ಸ್ ಅಲ್ಲಿ, ನವಜಾತ ಶಿಶುಗಳಲ್ಲಿ ಕಿವಿ ಮತ್ತು ಮೂಗಿನ ರಂಧ್ರಗಳು ಬೆಳವಣಿಗೆಯ ಹಂತದಲ್ಲಿ ಇರುತ್ತದೆ. ಹಾಗೆ ನವಜಾತ ಶಿಶುಗಳು ಮೂಗಿಂದ ಆಬ್ಲಿಗೇಟ್ ನೋಸ್ ಬ್ರೀತರ್ಸ್ ಅಂತ ಹೇಳ್ತೀವಿ, ಮೂಗಿಂದನೇ ಉಸಿರಾಟ ತಗೊಳ್ಕೊಳ್ಳುತ್ತೇವೆ. ಸೊ ಎಣ್ಣೆ ಹಾಕಿದಾಗ ಮೂಗ್ ಬ್ಲಾಕೇಡ್ ಆಗಿ ಎಣ್ಣೆ ಲಂಗ್ಸ್ ಅಲ್ಲಿ ಆಸ್ಪಿರೇಟ್ ನ್ಯೂಮೋನಿಯಾ ಆಗ್ಬಹುದು. ಈ ಎಣ್ಣೆಯಿಂದ ಲೈಫಾಯ್ಡ್ ನ್ಯೂಮೋನಿಯಾ ಇರಿಟೇಷನ್ ಆಗಿ ನಿಮೋನೈಟಿಸ್ ಆಗುವ ತುಂಬಾ ಚಾನ್ಸಸ್ ಇರುತ್ತೆ. ಹಾಗೆ ನವಜಾತ ಶಿಶುಗಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಸೀಲಿಯಾ ಅಂತ ಹೇಳ್ತೇವೆ, ಅದರ ಬೆಳವಣಿಗೆ ಹಂತದಲ್ಲಿ ಇರುವುದಕ್ಕೆ ಅದು ಚೆನ್ನಾಗಿ ಕೆಲಸ ಮಾಡ್ತಿರುವುದಿಲ್ಲ. ಆದ್ದರಿಂದ ಎಣ್ಣೆಗಳು ಅಲ್ಲೇ ಶೇಖರಣೆಯಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಗ್ರೋತ್ ಅನ್ನ ಪ್ರಮೋಟ್ ಮಾಡಿ ಇನ್ಫೆಕ್ಷನ್ಸ್ ಆಗುವ ತುಂಬಾ ಚಾನ್ಸಸ್ ಇರುತ್ತೆ. ಪೇರೆಂಟ್ಸ್, ಸ್ಪೆಷಲಿ ಕಿವಿಯಲ್ಲಿ ಹಾಕಿದಾಗ ಎಣ್ಣೆ ಅಲ್ಲೇ ಶೇಖರಣೆಯಾಗಿ ಬ್ಯಾಕ್ಟೀರಿಯಾ ಫಂಗಲ್ ಇನ್ಫೆಕ್ಷನ್ ಆಗಿ ಅಕ್ಯೂಟ್ ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ. ಹಾಗೆ ಎಷ್ಟೋ ಬೇಬೀಸ್ ಅಲ್ಲಿ ನಾನು ಕಿವಿ ಸೋರೋದನ್ನ ಹೇಳ್ತೇವೆ, ದಟ್ ಈಸ್ ಅಕ್ಯೂಟ್ ಸುಪರಿಟಿ ಓಟೈಟಿಸ್ ಮೀಡಿಯಾ ಕೇಸಸ್ ಅನ್ನ ನೋಡಿದ್ದೀನಿ. ಸೊ ಪೇರೆಂಟ್ಸ್, ಈ ರೀಲ್ ಅನ್ನ ಸೇವ್ ಮಾಡಿ, ಈ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಂಡು ಬೇರೊಬ್ಬ ತಂದೆ ತಾಯಂದಿರಿಗೂ, ಹಾಗೆ ನವಜಾತ ಶಿಶುಗಳಲ್ಲೂ, ಹಾಗೆ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಕಿವಿ ಮತ್ತು ಮೂಗಲ್ಲಿ ಎಣ್ಣೆ ಹಾಕುವವರಿಗೆ ತಿಳಿದುಕೊಳ್ಳಿ, ಅವೇರ್ನೆಸ್ ಅನ್ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು. ಡಾಕ್ಟರ್ ವಿಜಯ, ಪ್ಯಾರೆಂಟಿಂಗ್ ಪೀಡಿಯಾಟ್ರಿಷಿಯನ್.